ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಗುಡಿಬಂಡೆ ಪೊಲೀಸ್ ವೃತ್ತ ಮಟ್ಟದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಕುಂದುಕೊರತೆ ಸಭೆಯನ್ನ ಆರಕ್ಷಕ ವೃತ್ತ ನಿರೀಕ್ಷಕ ಮುನಿಕೃಷ್ಣಪ್ಪ ಅಧ್ಯಕ್ಷತೆಯಲ್ಲಿ ಆಯೋಜಿಸಿದ್ರು. ಈ ವೇಳೆ ತಾಲೂಕಿನ ಹಲವು ದಲಿತ ಮುಖಂಡರು ಮಾತನಾಡಿ, ಹಲವು ವರ್ಷಗಳಿಂದ ಜಮೀನುಗಳಲ್ಲಿ ಸ್ವಾಧೀನದಲ್ಲಿ ಇದ್ದು ಉಳಿವೆ ಮಾಡಿಕೊಂಡು ಬರುತ್ತಿದ್ದು, ಅಂತಹ ಜಮೀನುಗಳನ್ನ ರಿಯಲ್ ಎಸ್ಟೇಟ್ ಮಾಫಿಯಾದವರು ಖರೀದಿಸಿ ಬಡ ದಲಿತರಿಗೆ ಕಿರುಕುಳಗಳನ್ನ ನೀಡುತ್ತಿದ್ದಾರೆ. ಇಂತಹ ದೂರುಗಳ ಬಗ್ಗೆ ಸತ್ಯಾಸತ್ಯತೆಗಳನ್ನ ತಿಳಿದುಕೊಂಡು ಪೊಲೀಸರು ತೆರವು ಮಾಡುವ ಕಾರ್ಯ ಮಾಡಬೇಕಾಗಿದೆ. ಇನ್ನು ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ದಲಿತರಿಗೆ ಸ್ಮಶಾನಗಳು ಇಲ್ಲ. ಅನೇಕ ಗ್ರಾಮಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿದ್ದಾರೆ. ಇದನ್ನ ತಡೆಗಟ್ಟುತ್ತಿಲ್ಲ. ಇದರ ಬಗ್ಗೆ ಪೊಲೀಸರು ಸರಿಯಾದ ಕ್ರಮ ಜರುಗಿಸುತ್ತಿಲ್ಲ. ಇನ್ನು ತಾಲೂಕಿನಲ್ಲಿ ಅಕ್ರಮವಾಗಿ ಜಲ್ಲಿ ಕ್ರಷರ್ ಕಲ್ಲು ಕ್ವಾರಿಗಳು ನಡೆಯುತ್ತಿದ್ದರೂ ಕಾಣದಂತೆ ಇದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆಯನ್ನ ಮಾಡಿದ್ರೆ ಸಭೆಯಲ್ಲಿ ಸಮಸ್ಯೆಗಳು ಇತ್ಯರ್ಥವಾಗುತ್ತವೆ ಎಂಬುದು ಸೇರಿ ಅನೇಕ ಸಮಸ್ಯೆಗಳ ಬಗ್ಗೆ ದೂರಿದ್ದಾರೆ. ಇನ್ನು ಇದಕ್ಕೆ ಉತ್ತರಿಸಿದ ಆರಕ್ಷಕ ವೃತ್ತ ನಿರೀಕ್ಷಕ ಮುನಿಕೃಷ್ಣಪ್ಪ, ಈ ಸಭೆಯಲ್ಲಿ ಪ್ರಸ್ತಾಪಿಸಿದ ಸಮಸ್ಯೆಗಳು ಕೆಲವು ಸಾರ್ವಜನಿಕರ ಪರವಾಗಿದ್ರೆ ಇನ್ನು ಕೆಲವು ವೈಯಕ್ತಿಕವಾಗಿದ್ದಾವೆ. ಎಲ್ಲ ಸಮಸ್ಯೆಗಳನ್ನ ಕಾನೂನು ವ್ಯಾಪ್ತಿಯಲ್ಲಿ ಬಗೆಹರಿಸುತ್ತೇವೆ ಎಂದು ತಿಳಿಸಿ ದಲಿತ ಮುಖಂಡರು ಪ್ರಸ್ತಾಪಿಸಿದ ಎಲ್ಲ ಅಂಶಗಳನ್ನ ದಾಖಲು ಮಾಡಿಕೊಂಡರು. ಈ ವೇಳೆ ಆರಕ್ಷಕ ಉಪನಿರೀಕ್ಷಕ ಗಣೇಶ್, ಪೆರೇಸಂದ್ರ ಪೊಲೀಸ್ ಠಾಣೆಯ ಆರಕ್ಷಕ ಉಪನಿರೀಕ್ಷಕಿ ಗುಣವತಿ, ಪೇದೆಗಳಾದ ದೇವರಾಜ್, ರವಿ, ದಲಿತ ಮುಖಂಡರಾದ ಗಂಗಪ್ಪ, ರಮಣ, ಕದಿರಪ್ಪ, ಈಶ್ವರಪ್ಪ ಸೇರಿ ಇತರರು ಇದ್ದರು. ವರದಿ ಸತೀಶ್ ಬಾಬು, ಎ ನಂದಿ ಟಿವಿ, ಗುಡಿಬಂಡೆ. ಸಂವಿಧಾನದ ಪ್ರಕಾರ ಯಾರಾದರೂ ಈ ದೇಶದಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಪೊಲೀಸ್ ಇಲಾಖೆ, ಮತ್ತೊಂದು ದಲಿತ ಸಂಘಟನೆಗಳು ಅಂತ ನಾವು ಘಟಕೋಷ್ಠ. ಈ ದಲಿತ ಸಂಘಟನೆಗಳು ಮತ್ತು ಪೊಲೀಸರ ನಡುವೆ ಒಳ್ಳೆ ಉತ್ತಮ ಬಾಂಧವ್ಯ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ನಿಮ್ದು ಹೆಚ್ಚು ಕಮ್ಮಿ ಆಗುತ್ತೆ, ನಮ್ದೇ ಹೆಚ್ಚು ಕಮ್ಮಿ ಆಗುತ್ತೆ. ಆದ್ರೆ ನಮ್ಮ ಸಬ್ ಇನ್ಸ್ಪೆಕ್ಟರ್ ಏನಾಗ್ತಾರಂದ್ರೆ, ನಿಮ್ದು ನಿಮ್ಮ ಮನೆಯವ್ರಾದ್ರೆ ಬಾ ಇದೆ, ಇಲ್ಲಿದ್ರೆ ಬರಬೇಡ, ಆ ರೀತಿ ಮಾತಾಡಬಾರ್ದು ಅಂತ ಮತ್ತೊಮ್ಮೆ ನಿಮ್ಮ ಹತ್ರ ಕೇಳ್ಕೊಂತ ಇವಾಗ ಮುಖ್ಯವಾದ ವಿಚಾರ. ಸಮಸ್ಯೆಗಳು ಇದಾವೆ, ಕೆಲವು ವೈಯಕ್ತಿಕವಾದ ಸಮಸ್ಯೆಗಳು ಇದಾವೆ. ನಾನು ಇದನ್ನ ನೀವು ಇಷ್ಟೊತ್ತು ಹೇಳಿದಂಥ ವಿಚಾರಗಳನ್ನ ಎರಡು ಇದರಲ್ಲಿ ನಾನು ವಿಂಗಡಿಸ್ತೇನೆ. ಒಂದು ಸಾರ್ವಜನಿಕವಾದಂಥವು ಮತ್ತೆ ಇನ್ನೊಂದು ವೈಯಕ್ತಿಕವಾದ. ಆಮೇಲೆ ಯಾವ ಸಮಸ್ಯೆಗೆ ಏನು ಪರಿಹಾರ ಅಂತ ನಾನು ಹೇಳ್ತೀನಿ. ನಮ್ಮ ಇವರು ಆ ಒಂದು ನಿಟ್ಟಿನಲ್ಲಿ ನಿಮಗೆಲ್ಲ ಗೊತ್ತಿರೋಂಗೆ ಹಿಂದೆ ಗುಡಿಬಂಡೆ ತಾಲೂಕು ವೃತ್ತ ತಾಲೂಕು ಅಂತ ಇದ್ದಂಥ ಕಾಲದಲ್ಲಿ ಗುಡಿಬಂಡೆ ಪೊಲೀಸ್ ಸ್ಟೇಷನ್ ಬಂದು ಒಂದು ಸರ್ಕಲ್ ಇನ್ಸ್ಪೆಕ್ಟರ್, ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ನೇತೃತ್ವದ ಸ್ಟೇಷನ್ ಆಗಿತ್ತು. ಆವಾಗ ಸಬ್ ಇನ್ಸ್ಪೆಕ್ಟರ್ SHO ಅಲ್ಲ, ಸ್ಟೇಷನ್ ಹೌಸ್ ಆಫೀಸರ್ ಸಬ್ ಇನ್ಸ್ಪೆಕ್ಟರ್ ಇಲ್ಲ, ಸರ್ಕಲ್ ಇನ್ಸ್ಪೆಕ್ಟರೇ ಸ್ಟೇಷನ್ ಹೌಸ್ ಆಫೀಸರ್ ಇತ್ತು. ಆವಾಗ ಏನು ಇವಾಗ ಪೆರೇಸಂದ್ರ ವ್ಯಾಪ್ತಿ ಪೊಲೀಸ್ ಸ್ಟೇಷನ್ ಏನಿದೆ, ಗುಡಿಬಂಡೆ ವ್ಯಾಪ್ತಿ ಪೊಲೀಸ್ ಸ್ಟೇಷನ್ ಇದೆ, ಎಲ್ಲದಕ್ಕೂ ನೇರವಾಗಿ ಬಂದಂತಹ ಕಂಪ್ಲೇಂಟ್ಗಳನ್ನ ಸರ್ಕಲ್ ಇನ್ಸ್ಪೆಕ್ಟರ್ ನೇರವಾಗಿ ಅವರನ್ನೇ ಇವಾಗ ಏನು ನಮಗೆ ಯಾಕೆ ಇನ್ಸ್ಪೆಕ್ಟರ್ನ SHO ಮಾಡ್ತಿದ್ರು ಅಂತಂದ್ರೆ ವ್ಯಾಪ್ತಿ ಬಹಳ ಇತ್ತು, ಬಹಳ ಪ್ರಕರಣ ಬರ್ತಿದ್ವು. ಅವಾಗ ಸಬ್ ಇನ್ಸ್ಪೆಕ್ಟರ್ ಒಬ್ಬರಿಂದ ಎಲ್ಲ ವ್ಯಾಪ್ತಿ ಅಷ್ಟು ವ್ಯಾಪ್ತಿಯಿಂದ ಬರುವಂತಹ ಪ್ರಕರಣಗಳನ್ನ ಸಂಭಾಳಿಸೋದಕ್ಕೆ ಆಗ್ತಿರ್ಲಿಲ್ಲ ಅಂತ ಒಂದು ಕಾರಣಕ್ಕೆ ಸರ್ಕಲ್ ಇನ್ಸ್ಪೆಕ್ಟರ್ನಾಗಿ ಇಟ್ಟಿದ್ದು. ಇವಾಗ ಅದು 2 ಠಾಣೆ ಆಗಿ ಡಿವೈಡ್ ಆದ್ಮೇಲೆ ಮಾಮೂಲಿ ಬೇರೆ ಥರದಲ್ಲಿ ಇದು ಸರ್ಕಲ್ ಆಯಿತು. ಠಾಣಾ ಮಟ್ಟದ ಸಬ್ ಇನ್ಸ್ಪೆಕ್ಟರ್ ಇದ್ದಾನೆ, ಅದರ ಮೇಲ್ಪಟ್ಟು ಸರ್ಕಲ್ ಇನ್ಸ್ಪೆಕ್ಟರ್ ಇದೀವಿ. ಆದರೂ ಸಹ ನಾನು ನಿಮ್ಗೆ ಎಲ್ರಿಗೂ ಒಂದು ಭರವಸೆ ಕೊಡ್ತೀನಿ. ನಾನೇನು ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಅಂದ್ಬಿಟ್ಟು ನಾನು ಬರೀ ಸೂಪರ್ವೈಸಿಂಗ್ ಮಾಡ್ಕೊಂಡಿರ್ತೀನಿ ಅಂತ ನಾನೇನು ಅದನ್ನ ಹೇಳಕ್ಕೆ ಅಂತ ನಾನು ಈ ಪ್ರಸ್ತಾಪ ಮಾಡ್ತಾ ಇಲ್ಲ. ಬಟ್ ಅವತ್ತಿಂದ ನೀವೇನು ಇನ್ಸ್ಪೆಕ್ಟರ್ ಹತ್ರ ಬಂದು ಎಲ್ಲ ಸಮಸ್ಯೆಗಳು ಏನು ನೀವು ಡಿಸ್ಕಸ್ ಮಾಡ್ತಿದ್ರಿ, ನಿಮಗೆ ಸ್ಟೇಷನಲ್ಲಿ ಬಗ್ಗೆ ಸಮಸ್ಯೆಗಳು ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಬಂದು, ಅವಾಗ ಸರ್ಕಲ್ ಇನ್ಸ್ಪೆಕ್ಟರ್ ಸ್ಟೇಷನ್ ಇರ್ತಾ ಇದ್ರು. ಇವಾಗ ನಾವು ಸೂಪರ್ವೈಸಿಂಗ್ ಅಂತ ಇದ್ರೂ ಸಹ ನಿಮ್ಮ ಸಮಸ್ಯೆ ಏನಿದೆ ತಗೊಂಡು ನೇರವಾಗಿ ಹತ್ರ ಬಂದಾಗ ನಾನು ಆಸ್ ಎ ಸಬ್ ಇನ್ಸ್ಪೆಕ್ಟರ್ ತರಾನೇ ಆಗಲಿ ಅಥವಾ ಖುದ್ದು ಏನು ನೋಡಬೇಕು ಅದನ್ನ ಸಮಸ್ಯೆ, ಅದನ್ನ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟು ನೋಡಿ ಅದನ್ನ ಬಗೆಹರಿಸೋ ಕೆಲಸನ ಮಾಡೋಣ.